ಒಂದು ಆಕ್ಟಿಂಗ್ ಜೊತೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದೆ ನಾನು. ಒಂದು ಆಕ್ಟಿಂಗ್ ಇತ್ತು ನಮ್ದು ರವಿಚಂದ್ರನ್ ಅವತ್ತು, ತುಂಬಾ ಹಿಟ್ ಫಿಲ್ಮ್, ಹಿಟ್ ಸಾಂಗ್. ಸೊ ಅದಕ್ಕೆ ಒಂದು ನಮ್ದು ಆಕ್ಟಿಂಗ್ ಮಾಡಿದ್ದು ಸ್ವಲ್ಪ ಲೇಟ್ ಆಯ್ತು ಇವತ್ತು. ಯಾಕೆ ಹೇಳಿದ್ರೆ ಅದು ಅಷ್ಟು ಅದ್ಭುತವಾಗಿ ಆಗಿದೆ ಅದು ಆಕ್ಟಿಂಗ್ ನಾವು ಮಾಡಿದ್ದು. ಅಂದ್ರೆ ನಾವು 4 ಮಂದಿ ಕೂಡ ಮಾಡಿದ್ವಿ ನೋಡಿ. ಇವರು ಈ ಸೀನಲ್ಲಿ ಇದ್ದಾರೆ, ಈ ಸೀನಲ್ಲಿ ಆಕ್ಟಿಂಗ್ ಮಾಡಿಸಿದ್ರು. ಸಾಕು ಆಕ್ಟಿಂಗ್, ಹೇಳಿ ಹೇಳಿ ಇವರಿಗೆ ಸ್ವಲ್ಪ ಆಕ್ಟಿಂಗ್ ಇರ್ತದೆ. ಬ್ಯಾಂಡೆಡ್ ಹಾಕಿ ಅದಕ್ಕೆಲ್ಲ ಸ್ವಲ್ಪ ಇದು ಎಂತ ಕುಂಕುಮ ಅಂತನೆಲ್ಲ ಹಾಕಿಕೊಂಡು ಇದನ್ನೆಲ್ಲ ತೆಗಿಬೇಕು. ಸೂಪರ್ ಆದ ಆಕ್ಟಿಂಗ್. ಅದು ಯಾವ ಫಿಲ್ಮ್ ಅಂತ ಹೇಳಿದ್ರೆ ಮಾಂಗಲ್ಯಂ ತಂತು ನಾನೇನ, ಅದ್ರದ್ದು ಸುಮತಿ ಸುಮತಿ ಆ ಸಾಂಗ್ ಇದೊಂದು ನಿಮಗೆ ನೋಡಿದ್ರೆ ತುಂಬಾ ಎಮೋಷನಲ್ ಸಾಂಗ್. ಅದು ಸೇಮ್ ಆಸ್ ಫಿಲ್ಮ್ ಹಾಗೇ ಮಾಡಿದೀವಿ ನಾವು. ತುಂಬಾ ಅದ್ಭುತವಾಗಿ ಬಂದಿದೆ ವಿಡಿಯೋ ಎಲ್ಲ. ಯಾಕೆ ಹೇಳಿದ್ರೆ ಅದಕ್ಕೆ ಟೈಮ್ ಕೂಡ ತಕೊಂಡೆವು ನಾವು. ಯಾಕೆ ಹೇಳಿದ್ರೆ ಅದು ಆಕ್ಟಿಂಗ್ ಆ ರೀತಿ ಉಂಟು ಅಂದ್ರೆ ನಮ್ಗೆ ಕೂಡ ಎಮೋಷನಲ್ ಆಗ್ಬೇಕು, ಅದು ನಮ್ಗೆ ಕೂಡ ತನ್ನಿನ ತಾನೇ ಎಮೋಷನಲ್ ಬರ್ಬೇಕು. ಆಕ್ಟಿಂಗ್ ಕೂಡ ಅಷ್ಟು ಟಫ್ ಉಂಟು. ಸೊ 1 ಗಂಟೆ ಆಯ್ತು ಟೈಮಿಂಗ್ಸ್, 1 ಗಂಟೆ ಜಾಸ್ತಿ ಆಯ್ತು. ಯಾಕೆ ಹೇಳಿದ್ರೆ ಕೆಲವೆಲ್ಲ ಕ್ಲಿಪ್ಪಿಂಗ್ಸ್ ಇತ್ತು. ಮತ್ತೆ ನನ್ನ ಮಗಳು ಅದರಲ್ಲಿ ಡಾಕ್ಟರ್ ಅಭಿನಯ ಮಾಡಿದ್ದಾರೆ. ಸ್ವೀಟ್ ಮೊದಲೇ ಡಾಕ್ಟರ್, ಅವರು ಡಾಕ್ಟ್ರೇ, ಆದ್ರೂ ಇದರ ಅಭಿನಯ ಕೂಡ ಅವರಿಗೆ ಡಾಕ್ಟರ್ ಅಲ್ಲಿ ಸಿಕ್ಕಿದ್ದು ಅಲ್ಲ ಸ್ವೀಟಿ? ಮತ್ತೊಂದು ವಿಷಯ ಹೇಳ್ತೇನೆ ನೋಡಿ. ಡಾಕ್ಟರ್ ಪಾತ್ರದಲ್ಲಿ, ಒಂದು ವಿಷಯ ಡಾಕ್ಟರ್ ಪಾತ್ರದಲ್ಲಿ ನನ್ನ ಸ್ವೀಟಿ ನಮ್ಮ ಯಜಮಾನತಿಗೆ ಕೆಳಗೆ ಕೂತಲ್ಲಿ ಆಗುದಿಲ್ಲ, ಅದಕ್ಕೆ ನೋಡಿ ಇದು ತಗೊಂಡು ಬಂದಿದೆ. ಕೆಳಗೆ ಆಗುದಿಲ್ಲ, ಕೆಳಗೆ ಕೂತಲ್ಲಿ ಆಗುದಿಲ್ಲ, ಕೂತ್ಕೊಂಡು ಮಲಗಿದ್ದು ಅದರಲ್ಲಿ ಕೂತ್ಕೊಂಡು ಮಲಗುವ ಸೀನ್ ಅದೆಲ್ಲ ಮಾಡಿದ್ದೇವೆ ನಾವು. ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದ್ದೇವೆ. ಅದ್ಭುತವಾಗಿ ಬಂದಿದೆ ವಿಡಿಯೋ ಎಲ್ಲ. ಮೇನ್ ಪಾತ್ರದಲ್ಲಿ ಪಾತ್ರಧಾರಿ ನಮ್ಮ ಇವರು ಮತ್ತೆ ನಮ್ಮ ಡಾಕ್ಟರ್ ನನ್ನ ಮಗಳು, ಮತ್ತೆ ಲಾಸ್ಟ್ ಒಬ್ಬ ಸ್ವಾಂತವನ್ನ ಹೇಳೋದಿದ್ದಾರೆ. ಮತ್ತೆ ಚಿನ್ನ ಇದ್ದಾಳೆ. ಚಿನ್ನದ ಕೆಲವು ಸೀನ್ ಉಂಟು ಅದರಲ್ಲಿ. ಅದೆಲ್ಲ ನಾನು ಸ್ವಲ್ಪ ಕ್ಲೂ ಕೊಟ್ಟದ್ದು. ಕಂಪ್ಲೀಟ್ ವಿಡಿಯೋ ಇನ್ಸ್ಟಾಗ್ರಾಮ್ ID ಅಲ್ಲಿ ನೋಡಿ. ಇನ್ಸ್ಟಾಗ್ರಾಮ್ ID ಶರ್ಮಿಳಾ JK 5, ಫೇಸ್ಬುಕ್ ಕೂಡ ಶರ್ಮಿಳಾ JK, ಮತ್ತೆ ಶಾರ್ಟ್ಸ್ ಅಲ್ಲಿ ಬರ್ತಾ ಉಂಟು, ಅದನ್ನೆಲ್ಲ ನೋಡಿ ಫ್ರೆಂಡ್ಸ್ ಆಯ್ತಾ. ಹಾಗೆ ನಾವು ಶೂಟಿಂಗ್ ಎಲ್ಲ ಮಾಡಿದ್ವಿ. ಇದ್ರ ಜೊತೆ ಒಂದು ಬ್ಲಾಗ್ ಮಾಡುವ ಅಂತ ಹೇಳಿ ಆರಂಭ ಮಾಡಿದ್ವಿ. ಇವರಿಗೆ ಇದ್ರಲ್ಲಿ ಆಕ್ಟಿಂಗ್ ಸ್ವಲ್ಪ ಜಾಸ್ತಿನೇ ಇತ್ತು. ಇವರಿಗೆ ಸ್ವಲ್ಪ ನಿದ್ದೆ ಕೂಡ ನಮ್ದು ಇಲ್ಲಿ ಎಂತ ಗೊತ್ತಿಲ್ಲ ಫ್ರೆಂಡ್ಸ್, ಇಲ್ಲಿ ಅಷ್ಟೊಂದು ಕ್ಲಿಯರ್ ಬರುದಿಲ್ಲ. ಅಂದ್ರೆ ವಿಡಿಯೋ ಚಂದ ಬಂತು, ಯೂಟ್ಯೂಬಿಗೆ ಅಷ್ಟೊಂದು ಕ್ಲಾರಿಟಿ ಬರ್ತದೆ ಸ್ವೀಟಿ. ತುಂಬಾ ಲೈಟ್ ಉಂಟು ಇಲ್ಲಿ, ತುಂಬಾ ಲೈಟ್ ಉಂಟು. ಒಂದಕ್ಕೊಂದು ಇದಾಗುವ ಕ್ಯಾಮರಾದ ಲೆನ್ಸಿಗೆ ಹೊಡೆಯುವಾಗ ಅದು ಕ್ಲಿಯರ್ ಬರ್ತದೆ. ಇಲ್ಲಿ ಒಂದು ಲೈಟ್ ಆಫ್ ಮಾಡಬೇಕು, ಒಂದು ಲೈಟ್ ಆಫ್ ಮಾಡ್ಬೇಕಾಗ್ತದೆ. ಯಾಕೆ ಹೇಳಿದ್ರೆ ಅಲ್ಲಿ ಕ್ಲಾರಿಟಿ ಬರುದಿಲ್ಲ, ಅದಕ್ಕೋಸ್ಕರ ಹಾಗೆ ಸ್ವೀಟ್ ಹೇಳಿದ್ದು ಆ ಲೈಟ್ ಆಫ್ ಮಾಡಿ ಅಂತೇಳಿ. ಮತ್ತೆ ಅದನ್ನ ಆಫ್ ಮಾಡಿ ಈಗ ಕ್ಲೀನ್ ಬರ್ತಾ ಉಂಟಾ? ಕ್ಲೀನ್ ಉಂಟಲ್ಲ, ಮತ್ತೆ ಚಂದ ಆಯ್ತು. ಸೂಪರ್ ಆಯ್ತಲ್ಲ ಸ್ವೀಟಿ? ಒಳ್ಳೆ ಸೂಪರ್ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಸಹ ಯೂಟ್ಯೂಬ್ ಅಲ್ಲಿ, ಶಾರ್ಟ್ಸ್ ಅಲ್ಲಿ ಎಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ಈ ಬ್ಲಾಗ್ ಬರೋ ಮುಂಚೆ ಅದು ಅಪ್ಲೋಡ್ ಆಗಿರ್ತದೆ. ಸೊ ಸ್ಕ್ರೋಲ್ ಮಾಡಿ ಚೆಕ್ ಮಾಡಿ. ಎಲ್ಲರ ದಿವಸ ಚಂದ ಆಗಿದೆ. ಮಮ್ಮಿದ ಅಭಿನಯ ಹೇಗೆ? ಎಲ್ಲ 4 ಜನದ ಅಭಿನಯ ಒಳ್ಳೆ ಆಗಿದೆ. ಅಲ್ಲ ಹೇಗೆ ಆಗಿದೆ ಇವತ್ತು ಮಮ್ಮಿದ ಎಮೋಷನಲ್ ನಾವು ಮಾಡುದಿಲ್ಲ, ಬಾರಿ ರೇರ್ ಮಾಡುವಂತದ್ದು ಇದೆಲ್ಲ. ಯಾಕೆ ನಮ್ಮ ಡ್ಯಾನ್ಸ್ ಕಾಮಿಡಿ ಅಂತದ್ದು ಬರ್ತದೆ, ಎಮೋಷನಲ್ ಇದೆಲ್ಲ ಸ್ವಲ್ಪ ರೇರ್. ಲಾಸ್ಟ್ ಟೈಮ್ ಒಂದು ಮಾಡಿದ್ದೆವು, ನನಗೆ ಜ್ವರ ಬಂದದ್ದು, ಅದು ರಿಯಲಿ ಜ್ವರ ಬಂದಿತ್ತು. ಆಗ ಒಂದು ಮಾಡಿದಂತ ವಿಡಿಯೋ ಬಾರಿ ವೈರಲ್ ಆಗಿದೆ. ಅದು ಎಷ್ಟಾಗಿದೆ ಗೊತ್ತುಂಟ? 10 ಮಿಲಿಯನ್ ಹೋಗಿದೆ ಅದು ಯಾಕೆಂತೇಳಿ ಅದು ರಿಯಲ್ ನನಗೆ ಜ್ವರ ಬಂದಿತ್ತು. ಜ್ವರ ಬಂದು ಅಲ್ಲ ಹುಷಾರಾದ ಮೇಲೆ 2 ದಿನ ಹುಷಾರಾದ ಮೇಲೆ ಮಾಡಿದಂತ ವಿಡಿಯೋ ಅದು. ಹೇಗೆ ನಮ್ಮ ಸ್ಥಿತಿಗತಿಗಳು ಹೇಗಿತ್ತು ಅದರಲ್ಲಿ ವಿಡಿಯೋದಲ್ಲಿ ತೋರಿಸಿದಿವಿ. ಅದಕ್ಕೆ ಒಂದು ಸಾಂಗ್ ಹಾಕಿದೆ ನಾವು. ಅದು 10 ಮಿಲಿಯನ್ ಆಗಿದೆ ಅಲ್ಲ, 10 ಮಿಲಿಯನ್ ಆಗಿದೆ. ಅಷ್ಟು ನಮಗೆ ಸಂತೋಷದಿಂದ ಹುಟ್ಟಿದೆ. ಅದೇ ಹೇಳುದು, ಕೆಲವೆಲ್ಲ ನಮ್ಮ ವಿಡಿಯೋ ಯಾವ ರೀತಿ ವೈರಲ್ ಆಗ್ತದೆ ಇಲ್ಲಿ ಗೊತ್ತೇ ಆಗುದಿಲ್ಲ. ಅದ್ರಲ್ಲಿ ನಾನು ಮೇಕಪ್ ಇಲ್ಲ ಅಲ್ಲ, ಪೌಡರ್ ಕೂಡ ಹಾಕಿಲ್ಲ. ಬಟ್ ಒಂದು ಮುಖ ತೊಳೆದುಕೊಂಡು ಬಂದು ಲೈಟ್ ಲಿಪ್ಸ್ಟಿಕ್ ಒಂದು ಹಾಕಿದ್ದೆ. ಯಾಕೆ ಹೇಳಿದ್ರೆ ಅದನ್ನ ಹಾಕ್ಬೇಕಲ್ಲ, ಅದಕ್ಕೆ ಕೆಲವರು ಹಾಕಿದ್ರು ನಿಮಗೆ ಜ್ವರ ಬರ್ತುಂಟು ಮೇಡಮ್, ಮೇಕಪ್ ಏನು ಮಾಡಲಿಲ್ಲ. ಯಾಕೆ ಹೇಳಿದ್ರೆ ಲಿಪ್ಸ್ಟಿಕ್ ಒಂದು ಅದು ಲೈಟ್ ಅಲ್ಲಿ ಹಾಕಿದ್ರು ಅಷ್ಟೇ. ಅದದು ಜ್ವರದ ಸೀನ್ ಅಲ್ಲ. ಹುಷಾರಾಗಿ 2 ದಿನ ನಂತರ ಮಾಡಿದ ಒಂದು ವಿಡಿಯೋ ಅದು 10 ಮಿಲಿಯನ್ ಹೋಗಿದೆ. ಅದು ನಮ್ಮ ಹೇಗೆ ಉಂಟು ಅದೇ ನ್ಯಾಚುರಲ್ ವಿಡಿಯೋ ಮಾಡಿದ್ದು. ಇವರು ನನಗೆ ಯಾವ ರೀತಿ ಆರೈಕೆ ಮಾಡ್ತಾರೆ, ಜ್ವರದಲ್ಲಿ ಹೇಗೆಲ್ಲ ನೋಡಿಕೊಳ್ತಾರೆ ಆ ವಿಡಿಯೋ. ಗಟ್ಟಿ ಮಾತಾಡಿ. ಈಗ ವೆದರ್ ತುಂಬಾ ಕೂಲ್ ಅಲ್ಲ. ಮತ್ತೆ ನಮ್ದು ನಿಮಗೆ ಗೊತ್ತುಂಟು ಅದು ಗಟ್ಟೆ ಸೈಡ್, ಇಲ್ಲಿ
ಯಾವಾಗಲೂ ಕೂಡ ಉಂಟಲ್ಲ ತುಂಬ ಚಳಿ ಉಂಟು, ಎಲ್ಲರಿಗೂ ಕೂಡ ಹಾಗೆ ಸ್ವಲ್ಪ ಇದಾಗುದು, ಹೀಗೆ ಆಗುದು ಕೆಮ್ಮು ಬಂದಾಗೆ. ತುಂಬ ಚಳಿ ಅಲ್ಲ, ಕೋಲ್ಡ್ ಎಲ್ಲ ಏನು ಕುಡಿತಾ ಇಲ್ಲ ನಾವು, ಆದರೂ ಕೂಡ ಸ್ವಲ್ಪ ಇದಾಗ್ತದೆ. ಅಂದರೆ ತುಂಬ ಎಂತ ಹೇಳುದು, ವೆದರ್ ತುಂಬ ಚಳಿ ಉಂಟಲ್ಲ ಹಾಗೆ. ಮುಂದೆ ಎ ಸಿ ಕೂಡ ಹಾಕಿದ್ದೇನೆ, ಒಳಗೆ ಬೆಡ್ರೂಮಲ್ಲಿ ಎ ಸಿ ಬೇಕಾಗ್ತದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋದೆಲ್ಲ ಎ ಸಿ ಹಾಕ್ತೀವಿ ನಾವು. ಎ ಸಿ ಅಂದರೆ ಯಾವಾಗಲೂ ಇರ್ತದೆ, ಇವರಿಗೆ ಬೇಕು, ಅವರಿಗೆ ಎ ಸಿ ಬೇಕೇ ಬೇಕು. ಹೊರಗೆ ಹೋಗುವ ಒಂದು ಪ್ಲಾನ್ ಉಂಟು, ಒಂದು ಹೋಗಿ ಬರುವ, ಎಂತ ಮಾಡೋದು, ಇಷ್ಟೊಂದು ಹೊರಗಡೆ ಹೋಗಿ ಬರುವ ಅಂದರೆ ತುಂಬ ಸಮಯ ಆಯಿತು ಹೊರಗೆ ಹೋಗಿ ಬರುವ ಅಂತೇಳಿ ಆಗೊಮ್ಮೆ ಹೇಳಿದ್ರು. ಟೈಮ್ ಕೂಡ ಆಗ್ತದೆ, ಮಾತಾಡಲಿಕ್ಕೆ ಕೂಡ ಆಗ್ತಾ ಇಲ್ಲ, ನೆರೆಗಡೆ ಕೆಮ್ಮು ಬರ್ತದೆ. ಈಗ ಎ ಸಿ ಬಂದ್ ಮಾಡಬೇಕು, ಇದಕ್ಕಾಗಿ ಇರ್ಬೋದು. ನಾನು ಬ್ಲಾಗೇ ಮಾಡಿರಲಿಲ್ಲ, ಈಗ ಈ ಸಾರಿಯಲ್ಲಿ ಒಂದು ಮಾತಾಡುವ ಅಂತ ಇತ್ತು. ಈಗ ಹೇಗೋ ಬಿಚ್ಚಿದ್ದೇನೆ ಸಾರಿಯನ್ನು ಬಿಚ್ಚಿ ಒಂದು ಎಂತ ಹಾಕ್ಬೇಕು ಡ್ರೆಸ್, ಸುಮತಿ ಶ್ರೀಮತಿ ಇದು ಬ್ಲಾಕ್ ಡ್ರೆಸ್ ಹಾಕುದ, ಬ್ಲಾಕ್ ಡ್ರೆಸ್ ಹಾಕಿ ಒಂದು ರಪ್ಪ ಕಾರಿನಲ್ಲಿ ರಾತ್ರಿ ಸುತ್ತಾಟ ನಮ್ಮದು. ಮಮ್ಮಿ ಸಾರಿಯಲ್ಲಿ ಚಂದ ಕಾಣ್ತೀರಿ. ಅವ್ರು ಹೇಗೆ ಯಾವಾಗಾದ್ರೂ ಚಂದವೇ ಕಾಣ್ತಾರೆ. ಹೌದಾ? ನಾನು ಮತ್ತೆ ಕಮ್ಮಿ ಅಂತ ಹೇಳಿಲ್ಲ. ಅಮ್ಮನಿಂದ ಸ್ಟೈಲ್ ಅಲ್ಲ ನಾನು. ನೀವು ನಿಂತಕೊಂಡು ಮಾತಾಡಿ, ಕಾಣುದಿಲ್ಲ, ನಿಮ್ಮ ಬೆನ್ನು ಮಾತ್ರ ಕಾಣ್ತದೆ. ನಾನು ಅಮ್ಮನ ಸ್ಟೈಲ್ ಅಲ್ಲ ನಾನು. ಮರಿಯೋಳ ಮಂಗ ಮಂಗ ಮಂಗ. ರವಿಚಂದ್ರನ್ ಅವರು ಹಾಕಿದ್ದಾರೆ ಸ್ಪೆಕ್ಸ್, ಅದಕ್ಕೋಸ್ಕರ ಎಲ್ಲರೂ ಕೂಡ ರವಿಚಂದ್ರನ್ ಆದದ್ದು, ಜೂನಿಯರ್ ರವಿಚಂದ್ರನ್. ಆಕ್ಟಿಂಗ್ಗೋಸ್ಕರ. ಮತ್ತೆ ಇವಳದ್ದು ಚಂದ ಆಗಿದೆ, ಸ್ವೀಟ್ ಇದು ಸೂಪರ್ ಆಗಿದೆ. ಸ್ವೀಟ್ ಡಾಕ್ಟರ್ ಅಲ್ಲ, ಟಾಪ್ ಅಂಡ್ ಟಾಪ್ ಆಗಿದೆ. ಸ್ವೀಟ್ ನಗಡಿದ್ದ ಆಯ್ತಾ ಆಕ್ಟಿಂಗ್ ಅಲ್ಲಿ 2 ಸಲ, ಅವಳಿಗೆ ಟೇಕ್ ಆಯ್ತು ಅಲ್ಲ, 2 ಟೇಕ್ ನಗಡಿದಲ್ಲ. ನಾವು ಅದನ್ನ ಯಾರು ಶೂಟ್ ಮಾಡಿಲ್ಲ, ನಗಡಿತು ನೋಡಿ. ಮತ್ತೆ ಅವಳು ನಗಡುದು ಆಕ್ಟಿಂಗ್ ಮಾಡುವಾಗ, ಯಾಕಂತ ಹೇಳಿದ್ರೆ ಅವ್ರಿಗೆ ನಗು ಬರ್ತದೆ ಆಟೋಮೆಟಿಕ್, ಅವರೆಲ್ಲರಲ್ಲಿ ಬೆಡ್ಡಲ್ಲಿ ಕೂತ್ಕೊಂಡು ಶೂಟಿಂಗ್ ಮಾಡುದು. ನೋಡಿ ಎಷ್ಟು ಚಂದ ಕಾಣ್ತಾ ನೋಡು. ಕೆಂಚಿಲ್ಲದೆ ಸಂಡೆ ಯಾವಾಗಲೂ ಆಯಿಲ್ ಹಾಕ್ಬೇಕು. ಇವಳಿಗೆ ಸಾಕಬೇಕು, ಇವಳಿಗೆ ಸಾಕಿದೆ ನೋಡಿ, ಎಷ್ಟು ಬ್ಲ್ಯಾಕ್ ಆಗಿ ಉಂಟು ನೋಡಿ. ಎಣ್ಣೆ ತುಂಬಾ ಹಾಕಿದ್ದು, ತುಂಬಾ ಅಲ್ಲ ಸ್ವಲ್ಪ. ಇವಳಿಗೆ ಮೊನ್ನೆ ಎಂತ ಗೊತ್ತಲ್ಲ ಫ್ರೆಂಡ್ಸ್, ಫುಲ್ ಅವಳ ಡ್ಯಾಡಿ ಎಣ್ಣೆ ಹಾಕಿದ್ದು, ಫುಲ್ ಅಂದ್ರೆ ಫುಲ್ ಎಣ್ಣೆ ಹಾಕಿ ಉಂಟಲ್ಲ, ಇಲ್ಲೇ ಫುಲ್ ಹಾಕಿದ್ದಾರೆ. ಅವಳು ಅಷ್ಟು ಹಾಕುದಿಲ್ಲ. ಈಗ ನೋಡಿ ಕೂದಲು ನೋಡಿ ಅಂತೆ ಚಂದ ಉಂಟು, ಜಟ್ಟೆ ಬರೋದಿಲ್ಲ, ಏನು ಬರೋದಿಲ್ಲ, ಕ್ಲೀನ್ ಉಂಟು, ಈಗ ಚಂದ ಕಾಣ್ತಾಳೆ. ಈಗ ಇನ್ನು ಸಹ ಬರ್ತದೆ ಉದ್ದ ಕೂದಲು. ನಿನ್ನೆ ಹಾಕಿ ಸಂಡೆ, ನಿನ್ನೆ ಸಂಡೆ ಹಾಗೆ ಚಂದ ಉಂಟು. ವಾರಕ್ಕೊಂದ್ಸಲ ಈಗ ಎಣ್ಣೆ ಹಾಕಬೇಕು. ಸಾಕು, ಇನ್ನು ಹೋಗುವ ಊಟಕ್ಕೆ ಹೋಗುವ. ಹೀಗೆ ಮಾಡು. ಹೀಗೆ ಮೊದಲು ಇವಳು ಹೊಟ್ಟಿ ಇತ್ತು, ಆಗ ಇಲ್ಲಿ ಮಾಂಸ ಇತ್ತು ತುಂಬಾ 2. ಅದೇ ಹೀಗೆ ಮಾಡುದು ಎಲ್ಲರೂ, ನಾನಂತ ಹೇಳಿ ಅಲ್ಲ, ಈಗ ದಪ್ಪ ಆಯ್ತು ಇಷ್ಟು ಅಲ್ಲ, ಕೂಡ ಹೀಗೆ ಮಾಡ್ತಿದ್ರು. ಇಲ್ಲಿ 2 ಇಷ್ಟು ದಪ್ಪ, ಹೀಗೆ ಮಾಡುದು ನಾವೆಲ್ಲರೂ ಹೀಗೆ ಮಾಡ್ತೀವಿ. ಈಗ ಮಾಂಸ ಇಲ್ಲ, ತಿಂತ ಇದ್ದಾಳೆ ಅವಳು ಅಲ್ಲ. ಹೊರಡು ಒಂದು ಸಿದ್ಧತೆಯಲ್ಲಿ ಇದ್ದೇವೆ, ತೊಂದ್ರೆ ಇಲ್ಲ, ಲೇಟ್ ಆದ್ರೆ ನೈಟ್ ಒಂದು ಜರ್ನಿ ಮಾಡುವ ಅಂತ. ಈಗ ಡ್ರೆಸ್ ತೆಗೆಯುದು, ಆಮೇಲೆ ಒಂದು ಬ್ಲಾಕ್ ಡ್ರೆಸ್ ಹಾಕುದು, ಡ್ರೆಸ್ ಚೇಂಜ್ ಮಾಡಿ ಬರ್ತೇನೆ ಅಂತ. ನೋಡಿ ಡ್ರೆಸ್ ಚೇಂಜ್ ಆಯ್ತು, ಬೇಗ ಡ್ರೆಸ್ ಚೇಂಜ್ ಮಾಡಿದೆ. ಇನ್ನು ಹೊರಡುವ ಅಂತ ಹೇಳಿ ಎಲ್ಲಿಗೆ ಹೋಗುದು ಗೊತ್ತುಂಟ, ಒಂದು ನೈಟಿನಲ್ಲಿ ನೈಟ್ ಒಂದು ಸುತ್ತಾಟಿ ಅಲ್ಲ. ಎಲ್ಲಿ ಮಮ್ಮಿ ನಂಗೆ ಚಿಕನ್ ಡ್ರಮ್ ಸ್ಟಿಕ್ ಆಸೆ ಆಗ್ತದೆ. ಚಿಕನ್ ಡ್ರಮ್ ಸ್ಟಿಕ್ ಅವಳಿಗೆ ತುಂಬ ಆಸೆ ಆಗ್ತಾ ಉಂಟಂತೆ, ಕ್ರೇವಿಂಗ್ಸ್, ಹೋಗುವ ಅಂತ. ಮತ್ತೆ ನಾವು ನೋಡುವ, ನಾವೆಂತ ತಿನ್ನೋದು, ಸೆವೆನ್ ಉಂಟಲ್ಲ, ನೀರು ಕುಡಿಲಿಲ್ಲ, ನಾವೆಂತ ತಿನ್ನೋದು, ನಾವು ಸಿಂಪಲ್ ಏನಾದರೂ ಫುಡ್ ತಿನ್ನೋ ಅಂತ. ನಾವೆಂತ ತಿಂದ್ರು ಕೂಡ ಡ್ರಮ್ ಸ್ಟಿಕ್. ನೀರು ಕೊಡು, ನೀರು. ಓಹ್ ಬ್ಲ್ಯಾಕ್ ಮ್ಯಾಚಿಂಗ್, ನೀರು ಬೇಕು. ಹತ್ತಲಿಕ್ಕೆ ಆಗುದಿಲ್ಲ, ನೈಟ್ ಆಗುವಾಗ ಸ್ವಲ್ಪ ಜಾಸ್ತಿ ಆಗ್ತದೆ. ಕೋಲ್ಡ್ ಯಾವುದು ಕುಡಿಯುವುದಿಲ್ಲ, ಹಾಗೆ ಫುಡ್ ಏನಾದರೂ ತಿಂದು ಹೋಗುವ ಅಂತ ಬಂದದ್ದು ಇಲ್ಲಿಗೆ. ನೋಡುವ ಏನು ತೆಗೆಯಿತು ಅಂತ ನೋಡಬೇಕಲ್ಲ.
ಓಕೆ ಮತ್ತೆ ಸ್ಟಾರ್ಟರ್ಸ್ ಎಂತ ಬೇಕು ನಿಮಗೆ ಚಿಕನ್ ಲಾಲಿಪಾಪ್ ಉಂಟಾ ಲಾಲಿಪಾಪ್ ಎಲ್ಲ 65 ಏನಾದರೂ ಉಂಟು ಬೇಕಾ ಲಾಲಿಪಾಪ್ ಎಲ್ಲ 65 ಏನಾದರೂ ಉಂಟು ಓಕೆ ನೋಡಿ ಇವರಿಬ್ಬರು ಮೊಬೈಲ್ ನೋಡ್ತಿದ್ದೆ ನೋಡು ಅಮ್ಮ ನೆಕ್ಸ್ಟ್ ಪ್ರಾಯ ಆದ್ರೆ ಈಗ ಅಮ್ಮ ಇಲ್ಲ ಇಲ್ಲ ಅಲ್ಲ ಅಷ್ಟು ಆಕ್ಟಿವ್ ಇದ್ದೇನಲ್ಲ ಏಜ್ ಆದ್ರೆ ಸಲ ನೋಡಿ ವಿಡಿಯೋ ನಾವು ಮಕ್ಕಳಿಗೆ ಕಲಿಸೋದು ನಿಮಗೆ ಬೇರೆ ಎಂತ ಬೇಕು ಇದು ಬೇಕಾ ನಾವು ಸಾಫ್ಟ್ ಡ್ರಿಂಕ್ಸ್ ಮಾತ್ರ ಇವತ್ತು ಯಾವುದು ಇಲ್ಲ ಸಾಫ್ಟ್ ಡ್ರಿಂಕ್ಸ್ ಕೂಡ ಇಲ್ಲ ಅಲಸಿಟಿ ಐಸ್ ಕ್ರೀಮ್ ತಿನ್ಬೇಕು ಇವತ್ತು ಎಲ್ಲರಿಗೆ ಬಿಸಿ ಬಿಸಿ ಎಲ್ಲ ಬಿಸಿ 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 ಹೌದಾ ಬಿಸಿ ಎಂತ ಮಾತು ಇವರಲ್ಲಿ ಈಗ ಮಲಗ ಅಂತ ಆಗ್ತದೆ ಈ ಚಿನ್ನಗೆ ಪಾಪ ಎಂತದ ಬೇಕು ಎಂತ ಹೇಳಿ ಚಿನ್ನು ಮನೆಯಲ್ಲಿ ಡ್ರಮ್ ಸ್ಟಿಕ್ ಅಂತ ಡ್ರಮ್ ಸ್ಟಿಕ್ ಹೇಳಿದ್ರೆ ಎಂತದು ನುಗ್ಗೆಕಾಯಿ ಅಲ್ಲ ಇದು ನುಗ್ಗೆಕಾಯಿಗೆ ಡ್ರಮ್ ಸ್ಟಿಕ್ ಎಂತ ಹೇಳಿದ್ರೆ ಚಿನ್ನು ಮನೆಯಲ್ಲಿ ಬೇಕು ಅಂತ ಫ್ಲಾಶ್ ಅಲ್ಲಿ ವಿಡಿಯೋ ಒಂದು ಏರೋಪ್ಲೇನ್ ಹೋಗ್ತಾ ಇರ್ತದೆ ಅದರಲ್ಲಿ 100 ಇಟ್ಟಿಗೆ ಇರ್ತದೆ ಅದ್ರಲ್ಲಿ ಒಂದು ಇಟ್ಟಿಗೆ ಕೆಳಗೆ ಬೀಳ್ತದೆ ಆಗ ಎಷ್ಟು ಇಟ್ಟಿಗೆ 100 ಇಟ್ಟಿಗೆ ಅದೇ 100 ಇಟ್ಟಿಗೆ ಅಲ್ಲಿ -1 ಮಾಡಿ 100 ಇರುವುದಲ್ಲಿ ಕೆಳಗೆ ಬೀಳುದು ಅದಕ್ಕೆ ಕೆಳಗೆ ಹೇಳಿದ್ರೆ ಏರೋಪ್ಲೇನ್ ಹೋಗುವ ಕೆಳಗೆ ಬೀಳುದು ಅಂತ ಹೇಳಿದ್ರೆ ಏರೋಪ್ಲೇನ್ ಒಳಗೆ ಒಂದು ಕೆಳಗೆ ಬೀಳುದು ಇಲ್ಲ ಭೂಮಿಗೆ ಬೀಳ್ತದೆ ಅದು ಹೇಗ ಒಂದು ಭೂಮಿಗೆ ಬೀಳ್ತದೆ ಅದಕ್ಕೆ ಎಷ್ಟು ಇಟ್ಟಿಗೆ ಬೀಳ್ತದೆ 99 ಈಗ ಒಂದು ಆನೆಯನ್ನು ಫ್ರಿಜ್ ಅಲ್ಲಿ ಹಾಕ್ಬೇಕಾದ್ರೆ ಹೇಗೆ ಆಗ್ತದೆ ಸಣ್ಣ ಬೊಂಬೆ ಅಂತ ಆನೆಯನ್ನು ಫ್ರಿಜ್ ಅಲ್ಲಿ ಅಂತ ಓಪನ್ ಮಾಡಿ ಹೌದು ಈಗ ಜಿರಾಫ್ ಅನ್ನು ಹೇಗೆ ಹಾಕ್ತೀರಿ ಫ್ರಿಜ್ ಒಳಗೆ ಆಡಿಯನ್ಸ್ಗೆ ಕೊಡು ಆಯ್ತು ಅವರೇ ಕಮೆಂಟ್ಸ್ ಹಾಕ್ಬೇಕು ಈ ಚಿನ್ನ ಕೇಳಿದ ಕ್ವಶನ್ ಆಡಿಯನ್ಸ್ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಆಯ್ತಾ ಯಾಕೆಂದ್ರೆ ಒಂದನ್ನು ನಾನು ಹೇಳಿದೆ ಆನ್ಸರ್ ಮತ್ತೆ ಜಿರಾಫೆಯನ್ನು ಫ್ರಿಜ್ಜಿನೊಳಗೆ ಹೇಗೆ ಹಾಕುವುದು ಅಂತೇಳಿ ನೀವು ಆನೆಯನ್ನು ಹಾಕಿ ಆಗಿದೆ ಈ ಜಿರಾಫೆಯನ್ನು ಹೇಗೆ ಹಾಕ್ತೀರಿ ಅಂತ ಕೇಳೋದು ಬುದ್ಧಿವಂತರಿಗೆ ಇದೊಂದು ಒಳ್ಳೆ ಅವಕಾಶ ಅಲ್ಲ ನಮ್ಮ ಯೂಟ್ಯೂಬರ್ ಅಲ್ಲಿ ಆಮೇಲೆ ನೆಕ್ಸ್ಟ್ ಈಗ ಒಂದು ಲಯನ್ ಇದ್ರದ್ದು ಕಿಂಗ್ ಅಲ್ಲ ಫಾರೆಸ್ಟ್ ಇದು ರಾಜ ಅಲ್ಲ ಲಯನ್ ಹಾಗೆ ಅದೊಂದು ಮೀಟಿಂಗ್ ಆಯೋಜಿಸಿರ್ತದೆ ಸೊ ಆ ಮೀಟಿಂಗ್ಗೆ ಎಲ್ಲ ಅನಿಮಲ್ಸ್ ಎಲ್ಲ ಪ್ರಾಣಿಗಳು ಹೋಗ್ತದೆ ಆದ್ರೆ ಒಂದು ಪ್ರಾಣಿ ಹೋಗುದಿಲ್ಲ ಅದು ಯಾವ ಪ್ರಾಣಿ ಮನುಷ್ಯ ಪ್ರಾಣಿ ಅಲ್ಲ ಅದು ಪ್ರಾಣಿ ಮನುಷ್ಯ ಅಲ್ಲ ಅದೊಂದು ಅನಿಮಲ್ ಅದು ಆಮೆ ಅಲ್ಲ ಯಾಕೆ ಅಲ್ಲ ಅದಲ್ಲ ಆಮೆ ಅಲ್ಲ ಗೊತ್ತಿಲ್ಲ ಒಂದು ಜಿರಾಫೆ ಯಾಕೆಂದ್ರೆ ಅದು ಫ್ರಿಜ್ ಅಲ್ಲಿ ಬಾಯ್ ಫ್ರೆಂಡ್ಸ್ ನಾ ಇರ್ತೇನೆ ಈಗ ಅದು ನೋಡಿ ಒಂದು ಕಾಮಿಡಿ ನೋಡಿ ಈಗ ಅದೇ ಜಿರಾಫೆ ಫ್ರಿಜ್ಜಿನ ಹೊರಗೆ ತೆಗೆದಿರ್ತಾರೆ ಈಗ ಅದು ಅದಕ್ಕೆ ಒಂದು ಇದು ಕ್ರಾಸ್ ಮಾಡಬೇಕು ಸಂಕ ಅಲ್ಲ ಒಂದು ರಿವರ್ ಕ್ರಾಸ್ ಮಾಡ್ಬೇಕಾದ್ರೆ ಆ ರಿವರಲ್ಲಿ ತುಂಬ ಒಂದು ಮೊಸಳೆ ಇರ್ತದೆ ಆದ್ರೂ ಸಹ ಅದು ಕ್ರಾಸ್ ಮಾಡಿ ಹೋಗ್ತದೆ ಹೇಗೆ ಇಲ್ಲ ರಿವರ್ ದಾಟಿಯೇ ಹೋಗ್ತದೆ ಅದು ಆ ರಿವರಲ್ಲಿ ಮೊಸಳೆ ಇರ್ತದೆ ಮೊಸಳೆ ಮೇಲೆ ಹತ್ಕೊಂಡು ಮೊಸಳೆ ಅದನ್ನು ತಿನ್ನುವುದಿಲ್ಲ ಹೇಗೆ ಯಾಕೆ ಮೊಸಳೆ ಮೇಲೆ ಹತ್ಕೊಂಡು ಅಲ್ಲ ಅಲ್ಲಿ ಇಟ್ಟಿಗೆ ಬಿತ್ತಲ್ಲ ಅದ್ರ ತಲೆಗೆ ಬಿದ್ದು ಸತ್ತಿರ್ತದೆ ಕ್ರೊಕೊಡೈಲ್ ಲಾಸ್ಟಿಗೆ ಫಸ್ಟ್ ಆಗತ್ತೆ ಲಾಸ್ಟಿಗೆ ಫ್ರೆಂಡ್ಸ್ ಈಗ ಲಾಲಿಪಾಪ್ ಟೇಸ್ಟ್ ನೋಡಿ ಲಾಲಿಪಾಪ್ ಬಂದಿದೆ ಅದರ ಜೊತೆ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ಬಂದಿದೆ ಇನ್ನು ಕೆಲವು ಐಟಮ್ ಬಂದಿದೆ ಎಗ್ ಪೆಪ್ಪರ್ ಡ್ರೈ ಬಟರ್ ಚಿಕನ್ ಮತ್ತು ರೊಟ್ಟಿ ಅದು ಬಟರ್ ನಾನ್ ಮೇಲೆ ವಿಡಿಯೋ ಅರ್ಧದಿಂದ ಮೇಲೆ ವಿಡಿಯೋ ಮಾಡ್ತೀನಿ ಲೈಟ್ ಕೋಲ್ಡ್ ಉಂಟು ಅದು ಗ್ಲಾಸ್ ಫ್ರಿಜ್ಜಲ್ಲಿ ಇಡೋದು ಲೈಮ್ ಸೋಡಾ ವಾರ್ಮ್ ತಗೊಂಡೆವು ಉಪ್ಪು ಮತ್ತು ಸಿಹಿ ಕೋಲ್ಡ್ ಅಲ್ಲ ಆಯ್ತಾ ವಾರ್ಮ್ ವಾರ್ಮ್ ಹಾಗೆ ಆಯ್ತು ಕುಡಿತೆಲ್ಲ ಕುಡಿದಾಯ್ತು ಇನ್ನು ಹೋಗುದು ಮನೆಗೆ ಸೀದಾ ಹೋಗುದು ಮನೆಗೆ. ಈಗ ಅದಾಯ್ತು ಸ್ವಲ್ಪ ಲೈಟ್ ಕೆಮ್ಮು ಉಂಟಲ್ಲ ಕುಡಿದಾಯ್ತು ಇನ್ನು ಹೊರಡುದು ಮನೆಗೆ ಆಯ್ತಾ. ಇನ್ನು ಮತ್ತೆ ನೀವೆಲ್ಲ ಗಟ್ಟಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ, ನಮ್ಮಾಗಿ ಫ್ರೀ ಆಗಿರಿ, ಖುಷಿಯಾಗಿರಿ ಲೈಫಲ್ಲಿ ಅಲ್ವಾ. ಖುಷಿಯಾಗಿರಿ ಹೇಳ್ಬೇಕು, ಲೈಫಲ್ಲಿ ಖುಷಿಯಾಗಿರಿ, ಫುಲ್ ಎಂಜಾಯ್ ಮಾಡಿ. ಆಮೇಲೆ ಯಾವಾಗಲೂ ನಗು ನಗುತ್ತೀರಿ, ಯಾರು ಏನೇ ಹೇಳಲಿ ನೀವು ತಲೆಯನ್ನು ಕೆಡಿಸ್ಲಿಕ್ಕೆ ಹೋಗಬೇಡಿ.
ಜೀವನದಲ್ಲಿ ಖುಷಿಯಾಗಿರಿ, ಆನಂದವಾಗಿರಿ, ಫುಲ್ ಎಂಜಾಯ್ ಮಾಡಿ. ಓಕೆ, ಈ ವಿಡಿಯೋವನ್ನು ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೇವೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ನಗುವ ನಯನ ಮಧುರ